ನೀವೇನು ಕೇಳ್ತಿರೋದು ಉತ್ತರ ಕೊಡ್ತೀನಿ ನಾನು. ಸಿನಿಮಾ ಬಗ್ಗೆ ಹೇಳಿ ಸರ್, ಏನು ನೀವು ಆ್ಯಕ್ಟ್ ಮಾಡಿದ್ದೀರಾ? ನಾನು ನಮ್ಮ ಡೈರೆಕ್ಟ್ರು ಇದು ಕಥೆ ಶುರು ಮಾಡಿದ್ವಿ. ಆಮೇಲೆ ಈ ಕಥೆನ 2 ವರ್ಷದ ಹಿಂದೆ ಬರೆದಿದ್ದೆ ನಾನು, ರಿಸರ್ಚ್ ಎಲ್ಲ ಮಾಡಿ ಇದಕ್ಕೆ. ಆಮೇಲೆ ನನಗೆ ಒಂದು ಪಾತ್ರನ ಮಾಡೋವಂಥ ಅವಕಾಶ ಸಿಕ್ತು, ನಾರ್ಕೋಟಿಕ್ಸ್ ಲೀಡು. ಬಟ್ ತುಂಬ ಸ್ಟಡಿ ಮಾಡಿ ನಾವೆಲ್ಲ ಮಾಡಿದ್ದೀವಿ. ಒಂದು ಗ್ರಿಪ್ ಇದೆ ಸಿನಿಮಾದಲ್ಲಿ, ಯಾಕಂದರೆ ಒಂದು ಕಥೆ ಇದೆ, ಹೇಗೆ ಇನ್ವೆಸ್ಟಿಗೇಷನ್ ನಡೆಯುತ್ತೆ ಅನ್ನೋದು ತುಂಬ ಡೀಟೇಲಾಗಿ ತೋರಿಸಿದ್ದಾರೆ ಡೈರೆಕ್ಟ್ರು. ಇದು ಮಸ್ಟ್ ವಾಚ್, ಯಾಕೆಂದರೆ ಎಲ್ಲಿ ಥ್ಯಾಂಕ್ಲೆಸ್ ಜಾಬ್, ಎಷ್ಟೋ ಜನ ನಾವು ಕಾಣದ ಕೈಗಳು ಎಷ್ಟೋ ಬ್ಲಾಸ್ಟ್ಗಳಾಗೋದನ್ನು ತಪ್ಪಿಸ್ತಾರೆ, ಅದನ್ನು ನಾವು ಅದಕ್ಕೊಂದು ಬೆಲೆ ಕೊಡೋದಿಲ್ಲ. ಅವ್ರು ಹೇಗೆ ಮಾಡ್ತಾರೆ ಕೆಲಸನ ಬ್ಯಾಕ್ಗ್ರೌಂಡ್ ಅನ್ನೋದನ್ನು ಸ್ವಲ್ಪ ಜನ ನೋಡಬೇಕು. ಅದಕ್ಕೋಸ್ಕರ ಚಿತ್ರ ಮಾಡಿರೋದು. ಇದೆಲ್ಲ ಡೆಡಿಕೇಟೆಡ್ ಟು ದ ಇಂಡಿಯನ್ ಸೆಕ್ಯೂರಿಟಿ ಫೋರ್ಸಸ್ಸು. ದಯವಿಟ್ಟು ಎಲ್ಲರೂ ಬಂದು ನೋಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಕೇಳ್ಕೊತೀನಿ. ಮಿತ್ರರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಜನರ ಜೊತೆ ಮಧ್ಯದಲ್ಲಿ ಕೂತ್ಕೊಂಡು ಹೈನ ನೋಡಿ ನನಗೂ ಖುಷಿ ಆಯಿತು. ಜನಗಳ ಫೀಡ್ಬ್ಯಾಕು ತುಂಬ ಚೆನ್ನಾಗಿದೆ. ಎಲ್ಲೂ ನಾವುಗೆ ಬೋರ್ ಆಗಿಲ್ಲ, ಒಂದು ಹೊಸ ಕಂಟೆಂಟ್ ಹೇಳ್ತಾ ಇದ್ದೀರಾ ನೀವು ಅಂತ ಸುಮಾರು ಜನ ನೋಡಿದವರೆಲ್ಲ ಹೇಳಿದ್ರು. ಇದೊಂದು ಒಳ್ಳೆಯ ನನಗೆ ಅನುಭವ ಆಯಿತು ನನಗೆ ಜನಗಳ ಜೊತೆ ಕೂತ್ಕೊಂಡು. ಪ್ಲಸ್ ಹೈನ ಅನ್ನೋ ಪಿಕ್ಚರ್ನ ತಾವೆಲ್ಲ ದಯವಿಟ್ಟು ಗೆಲ್ಲಿಸಿ ಹೆಚ್ಚು ಜನ ಬಂದು ನೋಡಿದ್ರೆ ನಮ್ಮ ಐ ಓಪನರ್, ಅಂದರೆ ನಮ್ಮ ಅಂತರಂಗದ ಕಣ್ಣು ತೆರೆದಾಗ ಎಂತೆಂಥ ಶತ್ರುಗಳಿದ್ದಾರೆ ನಮ್ಮ ಅಕ್ಕಪಕ್ಕ ಅನ್ನೋದು ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಇದೊಂದು ಐ ಓಪನರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಬರೀ ಸಿನಿಮಾ ಅಲ್ಲ, ಇದ್ರ ಒಳಗಡೆ ಅಗಾಧವಾದ ಒಂದು ಸತ್ಯ ಅಡಗಿದೆ. ಅದನ್ನು ತೆಗೆದು ತೋರ್ಸೋಕ್ಕೆ ಹೊರಟಿದ್ದೀನಿ. ಅದಕ್ಕೆಲ್ಲ ತಮ್ಮ ಸಹಕಾರ ಅಗತ್ಯ. ದಯವಿಟ್ಟು ನೀವೆಲ್ಲ ಒಂದು ಪೋಸ್ಟ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಲೈಕ್ ಮಾಡಿ, ಮತ್ತು ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ ಆಶೀರ್ವಾದ ಮಾಡಿ. ಅಷ್ಟೇ ನಾನು ಹೇಳ್ಬೋದು. ನಾನು ಈ ಸಿನಿಮಾದ ಎಡಿಟರು. ನನಗೆ ಭಾಳ ಇಷ್ಟ ಆಗಿದ್ದು ಸ್ಕ್ರೀನ್ ಪ್ಲೇ. ಸೊ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಆ್ಯಸ್ ಅನ್ ಎಡಿಟರ್ ಟು ಡೂ ಇಟ್. ಸೊ ಎಲ್ಲರೂ ಕೂಡ ಸಿನಿಮಾನ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಇದೇ ಥರ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಈ ಸಿನಿಮಾಕ್ಕೆ ನಾನು DOP ಆಗಿ ವರ್ಕ್ ಮಾಡಿದ್ದೀನಿ. ನನಗೆ ಫಸ್ಟು ಅವರು ವೆಂಕಟ್ ಸರ್ ಹೇಳಿದಾಗ ನನಗೆ ಸ್ವಲ್ಪ ಭಯ ಆಯಿತು. ನಾನು ನಿಜವಾಗ್ಲೂ ಅವ್ರಿಗೆ ಕರೆಕ್ಟಾಗಿ ನ್ಯಾಯ ಮಾಡ್ತೀನೋ ಇಲ್ಲ ಅಂತ ಡೌಟ್ ಆಗಿತ್ತು. ಆದರೆ ಇವಾಗ ನೋಡಿದ್ಮೇಲೆ ಸರ್ರು ಮತ್ತು ಎಲ್ಲ ಆಡಿಯನ್ಸು ನೋಡಿದ್ಮೇಲೆ ಅವರು ಕೊಟ್ಟಿರೋ ಇದ್ರದ್ದು ರಿವ್ಯೂಗಳಿಗೆ ನನಗೆ ತುಂಬ ಇಷ್ಟ ಆಯಿತು. ಎಲ್ಲರೂ ಫುಲ್ಲು ಎಂಜಾಯ್ ಮಾಡಿದ್ದಾರೆ ಅಂದ್ಕೊಂಡಿದ್ದಾರೆ. ಲಾರೆನ್ಸ್ ಅಂತ ಆ್ಯಕ್ಚುಲಿ ನಾನು ಡಿಪ್ಲೊಮಾ ಮಾಡೋದು ಆ್ಯಕ್ಟಿಂಗಲ್ಲಿ, ಬಟ್ ಸರ್ ಜೊತೆ ಐ ಥಿಂಕ್ 10 ಇಯರ್ಸಿಂದ ಇದ್ದೀನಿ. ಅವ್ರು ಮಾಡಿರೋ ಎಲ್ಲ ಮೂವಿಲೂ ಅಸೋಸಿಯೇಟಾಗಿ ವರ್ಕ್ ಮಾಡಿದ್ದೀನಿ. ಇದರಲ್ಲಿ ಕುಮಾರ್ ಅಂತ ಒಂದು ಕ್ಯಾರೆಕ್ಟ್ರು ಮಾಡಿದ್ದೀನಿ. ಆ್ಯಕ್ಚುಲಿ ಲಕ್ಷ್ಮಣ್ ಸರ್ ಬಂದು ಸ್ಟೋರಿ ಹೇಳಿದ್ರು ಹೇಗಿದೆ ಅಂತ ಹೇಳಿದ್ರು. ಸೊ ಕೂತ್ಕೊಂಡು ಸರಿ ಸರ್ ಡಿಸ್ಕಷನ್ ಮಾಡೋಣ ಅಂದ್ವಿ. ಆಯಿತು, ಸುಮಾರು ಡಿಸ್ಕಷನ್ಸ್ ಆಯಿತು. ನನಗೆ ಫಸ್ಟೇ ಗೊತ್ತಿಲ್ಲ ಇಷ್ಟೊಂದು ಡಿಪಾರ್ಟ್ಮೆಂಟ್ಸ್ ವರ್ಕ್ ಮಾಡಿದೆ. ನಾರ್ಮಲಾಗಿ ಬರೀ ಒಂದು ಆರ್ಮಿ ಅಂದ್ಕೊಳ್ತೀವಿ, ಸೇವ್ ಮಾಡೋದು. ಸೋ ಮೆನಿ ಡಿಪಾರ್ಟ್ಮೆಂಟ್ಸ್ ಇದೆ ಅನ್ನೋದು ಗೊತ್ತಾಗಿದೆ. ಲಕ್ಷ್ಮಣ್ ಸರ್ ಅಷ್ಟೊಂದು ರಿಸರ್ಚ್ ಮಾಡಿದ್ದಾರೆ. ಒಂದು ಸ್ಕ್ರಿಪ್ಟಿಗೆ ಎಷ್ಟು ರಿಸರ್ಚ್ ಬೇಕೋ ಅಷ್ಟೊಂದು ಮಾಡಿದರು ಅವರು. ಆ್ಯಕ್ಚುಲಿ ನಾವೆಲ್ಲರೂ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಸಣ್ಣ ವಿಷಯನೂ ಅವ್ರು ಡೀಟೇಲ್ ಮಾಡಿದ್ದ ನಾವು ಪ್ರೆಸೆಂಟ್ ಮಾಡಿದ್ದೀವಿ. ಇನ್ನು ನೀವು ನೋಡಬೇಕು ಥಿಯೇಟ್ರಲ್ಲಿ ಹೆಂಗಿದೆ ಅಂತ ಹೇಳಬೇಕು. ನಮ್ಮ ಪರ್ಫಾರ್ಮೆನ್ಸ್ ಆಗಲಿ, ಸಿನಿಮಾ ಹೇಗಿದೆ ಅಂತ ನೀವು ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.